ಸದಾ ರಾಜಕೀಯ ಚರ್ಚೆಯ ಭಾಗವಾಗಿದ್ದ ಸಂಸತ್ನಲ್ಲೇ ಮಾಜಿ ಪ್ರಧಾನಿ ದೇವೇಗೌಡರು ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಹೊಗಳಿದ ಪ್ರಸಂಗ ಎದುರಾಯಿತು. ಇನ್ನು ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಒಂದೇ ಸಾಲಿನಲ್ಲಿ ಕೂತಿದ್ದ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ವ್ಯಕ್ತಿತ್ವವನ್ನ ಹೊಗಳಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ತೆಗಳಿದ ಘಟನೆ ರಾಜ್ಯಸಭೆ ಸಾಕ್ಷಿಯಾಯಿತು. ಏನೋ ಆಸೀನದಲ್ಲೇ ಕೂತೆ ಭಾಷಣ ಮಾಡಿದ ಗೌಡ್ರು ಖರ್ಗೆ ಅವರನ್ನ ಬಾಯಿ ತುಂಬಾ ಹೊಗಳಿದ್ರು. ಏನೋ ಖರ್ಗೆ ಅವರ ಕಾಂಗ್ರೆಸ್ಸಿನ ಸ್ನೇಹಿತರೆ ಎರಡನೇ ಅಭ್ಯರ್ಥಿಯನ್ನ ನಿಲ್ಲಿಸುವ ಚಿಂತನೆ ನಡೆಸಿದಾಗ ಖರ್ಗೆ ಅವರು ನನ್ನ ಪರವಾಗಿ ಧ್ವನಿ ಎತ್ತಿದ್ದರು. ಒಂದು ವೇಳೆ ದೇವೇಗೌಡರು ಸೋತ್ರೆ ನಾನು ರಾಜ್ಯಸಭೆ ಬರುವ ನಿರ್ಧಾರದಿಂದ ಹಿಂದಕ್ಕೆ ಸರಿಯುತ್ತೇನೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಈಗ ನಾನು ಖರ್ಗೆ ಅವರಿಗೆ ಆಭಾರಿಯಾಗಿದ್ದೇನೆ ಮತ್ತು ಕೆಲವು ಸದಸ್ಯರು ರಾಜ್ಯಸಭೆಯಿಂದ ನಿವೃತ್ತಿ ಹೊಂದುತ್ತಿದ್ದಾರೆ. ಆ ಸದಸ್ಯರ ಬಗ್ಗೆ ಪ್ರಧಾನಿ ಮೋದಿ, ಪ್ರತಿಪಕ್ಷಗಳ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮುಂತಾದವರು ಮಾತನಾಡಿದ್ದಾರೆ. ಏನೋ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಎರಡು ಮಾತನ್ನ ಹೇಳಲು ಬಯಸುತ್ತೇನೆ. ಅವರಿಗೆಲ್ಲ ಒಳ್ಳೆಯದಾಗಲಿ ಎಂದು ಮಾಜಿ ಪ್ರಧಾನಿ ಶುಭ ಕೋರಿದರು.